ರಾಜಣ್ಣ ವಜಾ ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ಬಹು ಚರ್ಚೆ ಆಗ್ತಾ ಇರುವಂತಹ ವಿಷಯ. ಮತ್ತೊಂದು ಕಡೆ ಸಂಪುಟದಿಂದ ರಾಜಣ್ಣ ವಜಾ ಆಗಿದ್ದರ ಬಗ್ಗೆ ಬಹಳ ದೊಡ್ಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮಧುಗಿರಿ ಬಂದ್ ಮಾಡಲಾಗಿದೆ. ಮಧುಗಿರಿಯಲ್ಲಿ ರಾಜಣ್ಣ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜಣ್ಣ ಬೆಂಬಲಿಗರ ಭಾರಿ ಹೈ ಡ್ರಾಮಾ ನಡೆದಿದೆ. ಮಧುಗಿರಿಯಲ್ಲಿ ರಸ್ತೆ ತಡೆದು ಬೆಂಬಲಿಗರು ರಣಾಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಅವರ ಕ್ಷೇತ್ರ ಮಧುಗಿರಿ, ಅಲ್ಲಿ ಉದ್ವಿಗ್ನ ವಾತಾವರಣ ಇದೆ. ರಾಜಣ್ಣ ಬೆಂಬಲಿಗರು ಸಿಡಿದೆದ್ದಿದ್ದಾರೆ. ಸಂಪುಟದಿಂದ ಕೆಎನ್ ರಾಜಣ್ಣ ಅವರನ್ನ ವಜಾ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ಕ್ಷೇತ್ರದಲ್ಲಿ. ರಾಜಣ್ಣ ಅವರ ಕ್ಷೇತ್ರ ಮಧುಗಿರಿಯಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಪೆಟ್ರೋಲ್ ಸುರಿದುಕೊಂಡು ಬೆಂಬಲಿಗ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ಕೂಡ ಆಗಿದೆ. ತಕ್ಷಣ ಪೆಟ್ರೋಲ್ ಅನ್ನ ಸುರಿದುಕೊಂಡ ಯುವಕನನ್ನ ರಕ್ಷಣೆ ಮಾಡಲಾಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ರಾಜಣ್ಣ ವಜಾ ಆಗಿದ್ದನ್ನ ಖಂಡಿಸಿ ನಡೆದಂತ ಹೋರಾಟ ಆಯಿತು. ಮಧುಗಿರಿಯಲ್ಲಿ ಕೆಎನ್ ರಾಜಣ್ಣ ಬೆಂಬಲಿಗರ ಹೈ ಡ್ರಾಮಾ. ಬಲವಂತವಾಗಿ ಅಂಗಡಿಗಳನ್ನ ಬಂದ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟರು. ಪೊಲೀಸರು ಕೂಡ ಹರಸಾಹಸ ಪಟ್ಟಿದ್ದಾರೆ ರಾಜಣ್ಣ ಬೆಂಬಲಿಗರನ್ನ ತಡೆಯೋದಕ್ಕೆ. ಬೆಂಬಲಿಗರ ಹೈ ಡ್ರಾಮಾ ನಡೀತು. ಮಧುಗಿರಿಯಲ್ಲಿ ಕೆಎನ್ ರಾಜಣ್ಣ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಹೋರಾಟ ಮಾಡಿದ್ರು. ಮೈ ಮೇಲೆ ಪೆಟ್ರೋಲ್ ಅನ್ನ ಸುರಿದುಕೊಂಡು ಹೈ ಡ್ರಾಮಾ ನಡೀತು. ಬಲವಂತವಾಗಿ ಅಂಗಡಿಗಳನ್ನ ಮುಚ್ಚಿಸೋದಕ್ಕೆ ಪ್ರಯತ್ನ ಪಟ್ಟರು. ಇಡೀ ಒಂದು ಭಾರತದಲ್ಲಿ ಕಾಂಗ್ರೆಸ್ ಅನ್ನುವಂತ ನೆಲಕಚ್ಚುತ್ತಾ ಇದೆ. ಒಂದು
ಸಮಾಜದ ಕಟ್ಟೆ ಕಡೆಯ ನಾಯಕನಿಗೂ ಮನುಷ್ಯನಿಗೂ ಕೂಡ ನ್ಯಾಯ ಕೊಡಿಸಬೇಕು ಅನ್ನುವಂತ ಒಂದು ಹಂಬಲ ಛಲ ಇರುವಂತಹದ್ದು ನಮ್ಮ ನಾಯಕರಾಗಿರುವಂತ ರಾಜಣ್ಣ ಅವ್ರಿಗೆ. ಇವತ್ತು ಇವ್ರಿಗೆ ಆಗಿರುವಂತ ಅನ್ಯಾಯ ಖಂಡಿತವಾಗ್ಲೂ ಕೂಡ ಇಡೀ ಮಧುಗಿರಿ ಕ್ಷೇತ್ರದ ಇಡೀ ನಮ್ಮ ತಾಲೂಕಿಗೆ ಆಗಿರುವಂತ ಅನ್ಯಾಯ. ಪಕ್ಷ ಇದನ್ನ ಸರಿಪಡಿಸಬೇಕು. ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಸರ್ಕಾರದ ವಿರುದ್ಧ ನಮ್ಮ ಆಕ್ರೋಶ ಸರ್ಕಾರದ ವಿರುದ್ಧ. ಯಾಕೆ ಅಂತ ಅಂದ್ರೆ ಈಗಾಗಲೇ ಒಂದು ನಿಮಿಷ 2002ರಲ್ಲಿ ಈ ರಾಜಣ್ಣ ಅವ್ರದ ಎದುರಾಕೊಂಡು ಕಾಂಗ್ರೆಸ್ ಅವಾಗ ಜಿಲ್ಲೆನಲ್ಲಿ ಒಂದು ಸೀಟು ಗೆಲ್ಲಕ್ಕಾಗಿರ್ಲಿಲ್ಲ. 2004ರಲ್ಲಿ ಅವತ್ತು 2004ರಲ್ಲಿ ಒಂದು ಸೀಟು ಗೆಲ್ಲಕ್ಕಾಗಿರ್ಲಿಲ್ಲ. ಬೆಳ್ಳಾವಿ ಕ್ಷೇತ್ರದಲ್ಲಿ ಅಣ್ಣರೊಬ್ರು ಗೆದ್ದಿದ್ರು. ಅದೇ ರೀತಿ ಇವತ್ತು ಏನಾಗಿದೆ ಅಂತಂದ್ರೆ ಅವ್ರಿಗೆ ಅನ್ಯಾಯ ಆಗಿದೆ. ಅನ್ಯಾಯ ಆಗಿರೋದ್ರಿಂದ ಮರುಕಳಿಸಿ ಸಚಿವ ಸ್ಥಾನ ಕೊಡಬೇಕು. 2004ರಲ್ಲಿ ರಾಜಣ್ಣವರು ಬೆಳ್ಳಾವಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಟೆಸ್ಟ್ ಮಾಡಿದಾಗ ಇಡೀ ತುಮಕೂರು ಜಿಲ್ಲೆಯಲ್ಲಿ 10 ಸೀಟು ಗೆಲ್ಲಿಸ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು ರಾಜಣ್ಣವರು. ಸ್ವಯಂ ಪ್ರೇರಿತವಾಗಿ ಎಲ್ಲನೂ ಕೂಡ ಅವರೇ ಬಂದ್ ಮಾಡಿರ್ತಕ್ಕಂಥದ್ದು. ಸನ್ಮಾನ್ಯ ರಾಜಣ್ಣ ಸಾಹೇಬರಿಗೆ ಮಧುಗಿರಿ ತಾಲೂಕಿನ ಸಮಸ್ತ KN ರಾಜಣ್ಣ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಬೆಂಬಲ ಸಿಕ್ಕಿದ್ಯಾ? 100ಕ್ಕೆ 100ರಷ್ಟು ಸನ್ಮಾನ್ಯ ರಾಜಣ್ಣ ಸಾಹೇಬರು ಕಾಂಗ್ರೆಸ್ ಪಕ್ಷದ ಆಸ್ತಿಯವರು. ನೀವು ಕಾಂಗ್ರೆಸ್ ಪಕ್ಷದವ್ರನ್ನ ದಯಮಾಡಿ ಕಳ್ಕೊಳ್ಬೇಡಿ. ಅವ್ರನ್ನ ಕಳ್ಕೊಂಡಿದ್ದೆ ಆದ್ರೆ ನಾಳೆ ಬೆಳಿಗ್ಗೆ ಕಾಂಗ್ರೆಸ್ ಪಕ್ಷ ಮಧುಗಿರಿ ತಾಲೂಕಲ್ಲಿ ಅಧೋಗತಿ ಸ್ಥಾನಕ್ಕೆ ಹೋಗ್ತದೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಮಧುಗಿರಿ ತಾಲೂಕಿನಲ್ಲಿರ್ತಕ್ಕಂಥ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ಇರ್ಬೋದು, ವಿವಿಧ ಘಟಕದ ಪದಾಧಿಕಾರಿಗಳಿರ್ಬೋದು, ಮಹಿಳಾ ಘಟಕದ ಪದಾಧಿಕಾರಿಗಳಿರ್ಬೋದು, ಮಧುಗಿರಿ ಪಟ್ಟಣದ ಪುರಸಭೆಯ ಎಲ್ಲಾ ಸದಸ್ಯರುಗಳಿರ್ಬೋದು, ಎಲ್ಲರೂ ಕೂಡ ನಾಳೆಯಿಂದ ಸಾಮೂಹಿಕವಾಗಿ ನಾಳೆಯಿಂದ ಎಲ್ಲರೂ ಕೂಡ ರಾಜೀನಾಮೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಸನ್ಮಾನ್ಯ ರಾಜಣ್ಣ ಸಾಹೇಬ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟಿರೋ ಉದ್ದೇಶದಿಂದ ಪುರಸಭಾ ಸದಸ್ಯರುಗಳಿದ್ದಾರೆ, ಪುರಸಭಾ ಅಧ್ಯಕ್ಷ ಇದ್ದಾರೆ, ಕೆಪಿಸಿಸಿ ಡೈರೆಕ್ಟರ್ ಇದೆ, ಕೆಪಿಸಿ ಸದಸ್ಯ ಇದ್ದಾರೆ, ಬ್ಲಾಕ್ ಕಾಂಗ್ರೆಸ್ ಸದಸ್ಯ ಇದ್ದಾರೆ, ಮಹಿಳಾ ಘಟಕದ ಅಧ್ಯಕ್ಷನಿದ್ದಾರೆ. ಎಲ್ಲರೂ ಕೂಡ ಜಿಲ್ಲಾ ಕಾಂಗ್ರೆಸ್ಗೆ ಸಾಮೂಹಿಕವಾಗಿ ಎಲ್ಲರೂ ಕೂಡ ರಾಜೀನಾಮೆ ಸಲ್ಲಿಸ್ತಕ್ಕಂಥ ಕೆಲಸ ಆಗುತ್ತೆ. ಅದೇ ನಿಟ್ಟಿನಲ್ಲಿ ಕೆಪಿಸಿಸಿ ಅಧ್ಯಕ್ಷರಾದ ಸನ್ಮಾನ್ಯ DK ಶಿವಕುಮಾರ್ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಸಲ್ಲಿಸ್ತಕ್ಕಂಥ ಕೆಲಸ ಆಗುತ್ತೆ. ಇಡೀ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.